ವಾರ್ತೆಯ ಮುಖ್ಯಾಂಶಗಳು. ಅಂದರ್ ಬಾಹರ್ ಜೂಜಾಟ, 19 ಜನರ ಬಂಧನ, 49.50 ಲಕ್ಷ ರೂಪಾಯಿ ಜಪ್ತಿ. ವಿಶ್ವದರ್ಶನ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಉತ್ತಮ ಸಾಧನೆಗೈದ ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಕಾಶ್ಮೀರಿ ದರ್ಗಾ ಉರುಸ್ ಅಂಗವಾಗಿ ನಡೆದ ಶಾಂತಿ ಸಭೆಯಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಭಾಗಿ. ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಸಾಧನೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಕರಕಲಾದ ಮನೆಗೆ ಅನಂತಮೂರ್ತಿ ಹೆಗಡೆ ಭೇಟಿ. ಅಂಗನವಾಡಿ ಮಕ್ಕಳು ಪ್ಲಾಸ್ಟಿಕ್ ಚೀಲದ ಮೇಲೆ ಕುಳಿತು ವಿದ್ಯಾಭ್ಯಾಸ. ಕನ್ನಡವನ್ನು ಹೃದಯದ ಮೂಲಕ ಬಳಸಿ. ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ. ರಾತ್ರಿ 9:45 ಸುಮಾರಿಗೆ ಘಟನಾ ಸ್ಥಳದ ಮೇಲೆ ಪೊಲೀಸರು ಯಾವುದೇ ಸಂಶಯ ಬಾರದಂತೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳಾದ ಅನಿಲ್ ಕುಮಾರ್ ಜಿಆರ್ ದಾವಣಗೆರೆ, ಭೀರಪ್ಪ ಕೆರೆಗೌಡರ ಹಾವೇರಿ, ಬೀರೇಶ ಗೋಣಿಪ್ಪ ದಾವಣಗೆರೆ, ಶಂಕರಗೌಡ ವಿರೂಪಾಕ್ಷಗೌಡ ಪಾಟೀಲ್ ಹಾವೇರಿ, ನಾಗರಾಜ ಈರಪ್ಪ ರಿತ್ತಿ ಶಿವಮೊಗ್ಗ, ಪ್ರದೀಪ್ ರುದ್ರಪ್ಪ ಅರಿಕೆರೆ ಹಾವೇರಿ, ಪ್ರಶಾಂತ್ ತಂದೆ ರಾಮಣ್ಣ ಹಸನಾಬಾದಿ ಹಾವೇರಿ, ಜಬೀವುಲ್ಲಾ ತಂದೆ ಮಾಬೂಸಾಬ್ ದಾವಣಗೆರೆ, ರೇವಣಸಿದ್ದಯ್ಯ ತಂದೆ ವೀರಯ್ಯ ಹಾವೇರಿ, ಈಶಪ್ಪ ತಂದೆ ಮಾಲತೀಶಪ್ಪ ಬಡಿಗೇರ ಹಾವೇರಿ, ಪ್ರಕಾಶ್ ತಂದೆ ಮಲ್ಲಪ್ಪ ಸಿದ್ದಣ್ಣನವರ್ ಹಾವೇರಿ, ಮಲ್ಲಿಕಾರ್ಜುನ ತಂದೆ ಸೋಮಪ್ಪ ದಾವಣಗೆರೆ, ಬಸವರಾಜ ಜಿಆರ್ ದಾವಣಗೆರೆ, ಚಮನಸಾಬ್ ತಂದೆ ಮೆಹಬೂಬ್ ಸಾಬ್ ದಾವಣಗೆರೆ, ಬಸವರಾಜ್ ತಂದೆ ಮಲ್ಲಪ್ಪ ತಿಪ್ಪಣ್ಣನವರ್ ಹಾವೇರಿ, ಈರಣ್ಣ ತಂದೆ ಅಭಿನಂದನ್ ದಿನಕರ ಹಾವೇರಿ, ಸಂತೋಷ್ ತಂದೆ ಗುಡ್ಡಪ್ಪ ರಾವತ್ತನಕಟ್ಟೆ ಹಾವೇರಿ, ವೀರಬಸಪ್ಪ ತಂದೆ ಹೊಳೆಬಸಪ್ಪ ಕಾಯಕದ ಹಾವೇರಿ, ಚೇತನ ಎನ್ ತಂದೆ ನಾಗರಾಜ್ ಕೆ ದಾವಣಗೆರೆ ಇವರನ್ನು ವಶಕ್ಕೆ ಪಡೆದುಕೊಂಡು ಘಟನಾ ಸ್ಥಳದಲ್ಲಿ ಸಿಕ್ಕ ನಗದು ಹಣ 49,50,436 ರೂಪಾಯಿ, 3 ಜಮಖಾನಗಳು, 52 ಇಸ್ಪೀಟೆಲೆಗಳು ಮತ್ತು ವಿವಿಧ ಬಗೆಯ ಕಂಪನಿಯ ಕಾಸ್ಟ್ಲಿ ಐಷಾರಾಮಿ ಕಾರುಗಳನ್ನು ಮತ್ತು ವಿವಿಧ ಬಗೆಯ ಕಂಪನಿಯ ಕಾಸ್ಟ್ಲಿ ಐಷಾರಾಮಿ ಮೊಬೈಲ್ಗಳನ್ನು ಹಾಗೂ ಕೃತ್ಯಕ್ಕೆ ಬಳಸಲಾದ ಎಲ್ಲ ಸ್ವತ್ತುಗಳನ್ನು ಪೊಲೀಸರು ಜಪ್ತಿಪಡಿಸಿಕೊಂಡು ಆರೋಪಿಗಳ ವಿರುದ್ಧ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣಾ ಅಪರಾಧ ಸಂಖ್ಯೆ 114/2025 ಕಲಂ 112 BNS 2023 ಹಾಗೂ ಕಲಂ 79-80 KP ಅಕ್ಷ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ. ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ದೀಪನ್ ಎಂಎನ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಿ ಕೃಷ್ಣಮೂರ್ತಿ, ಜಗದೀಶ್ ಎಂ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಶಿರಸಿ ಇವರ ನೇತೃತ್ವದಲ್ಲಿ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಅಶೋಕ್ ಆರ್ ರಾಠೋಡ್, ಸಿಬ್ಬಂದಿಗಳಾದ ಎಎಸ್ಐಗಳಾದ ಪ್ರದೀಪ್ ರೇವಣ್ಕರ್, ಸಂತೋಷ್ ಕಮಟಗೇರಿ, ಸಿಎಚ್ಸಿ ರಾಘವೇಂದ್ರ ಜಿ, ಗಣಪತಿ ಪಟ್ಗಾರ್, ಷಣ್ಮುಖ ಮಿರಾಶಿ, ರವಿ ಉಕ್ಕಡಗಾತ್ರಿ, ಭರತ್ ಕುಮಾರ್, ಮಾರುತಿಗೌಡ ಹಾಗೂ ಸಿಬ್ಬಂದಿಗಳಾದ ಕೊಟ್ರೇಶ್ ನಾಗರವಳ್ಳಿ, ಅಣ್ಣಪ್ಪ ಬಡಿಗೇರಿ, ಕೃಷ್ಣ ರೇವಣ್ಕರ್, ಮೌಲಾಲಿ ಮರಗಡಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ಶ್ರಾವಣ ಮಾಸದ ಕಾರ್ಯಕ್ರಮಗಳು. ಶ್ರಾವಣ ಮಾಸದ ಪ್ರಯುಕ್ತ ದಿನಾಂಕ ಜುಲೈ 25, 2025 ಆಗಸ್ಟ್ 22, 2025 ದೇವಸ್ಥಾನದ ಸಭಾಮಂಟಪದಲ್ಲಿ ಲಲಿತಾ ಸಹಸ್ರನಾಮ, ಭಜನೆ, ಕೀರ್ತನೆ, ಪ್ರವಚನ, ಗಾಯನ, ಭರತನಾಟ್ಯ, ಸುಗಮ ಸಂಗೀತ, ಗಮಕ ವಾಚನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಮನಸ್ವಿನಿ ಭಜನಾ ಮಂಡಳಿ ಕುಳುಮೆ ಅವರಿಂದ ಭಜನೆ ಹಾಗೂ ಶ್ರೀ ಗೌರಿ ಮಹಿಳಾ ಸಮಾಜ ರಿ ಶಿರಸಿ ಇವರಿಂದ ಭಜನೆ ಮತ್ತು ಅಷ್ಟೋತ್ತರ ಶ್ಲೋಕ ಹಾಗೂ ಕುಮಾರಿ ಸ್ತುತಿ ಶಶಿಕಾಂತ್ ಹೆಗಡೆ ಶಿರಸಿ ಮತ್ತು ಕುಮಾರಿ ಭೂಷಣ ಹೆಗಡೆ ಕೆಳಗಿನ ಓಣಿಗೇರಿ ಇವರಿಂದ ಭರತನಾಟ್ಯ ಮತ್ತು ಯಕ್ಷ ನೃತ್ಯ ನಡೆಯಲಿದ್ದು, ಇನ್ನು ಹಲವಾರು ಜನಪ್ರಿಯ ಕಲಾ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರುವ ಅಧ್ಯಕ್ಷರು ಹಾಗೂ ಧರ್ಮದರ್ಶಿ ಮಂಡಳಿ, ಶ್ರೀ ಮಾರಿಕಾಂಬಾ ದೇವಸ್ಥಾನದ ಬಾಬುದಾರರು, ಅರ್ಚಕರು, ಸಿಬ್ಬಂದಿಗಳು ಮತ್ತು ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ. ಕರ್ನಾಟಕ ವಿಶ್ವವಿದ್ಯಾಲಯ ನಡೆಸಿದ 2024-25 ಸಾಲಿನ ಪ್ರಥಮ ಸೆಮಿಸ್ಟರ್
B.Ed ಫಲಿತಾಂಶ ಪ್ರಕಟಗೊಂಡಿದ್ದು, ಇಲ್ಲಿಯ ಪಟ್ಟಣದ ವಿಶ್ವದರ್ಶನ ಶಿಕ್ಷಣ ಮಹಾವಿದ್ಯಾಲಯ 100ಕ್ಕೆ 100 ಫಲಿತಾಂಶ ದಾಖಲಿಸಿದೆ. ರಾಘರವಿ ಶಗಡಿ (92.83) ಅಂಕಗಳೊಂದಿಗೆ ಪ್ರಥಮ, ಶ್ವೇತಾ ಅಪ್ಪಯ್ಯ ಮಠದ ಮತ್ತು ಸಂಧ್ಯಾ ಮಂಜುನಾಥ್ ಮಡಿವಾಳ್ (91.66) ಅಂಕಗಳೊಂದಿಗೆ ದ್ವಿತೀಯ, ಸೈಮನ್ ಫರ್ನಾಂಡಿಸ್ ಮತ್ತು ಮನುಷಾ ಭೀಮಪ್ಪ ಬಡಸ್ ಶೇಕಡ 91 ಅಂಕ ಗಳಿಸಿ ತೃತೀಯ ಸ್ಥಾನ ಪಡೆದಿದ್ದಾರೆ. SS ಮುರಳಿ ಸಾರೀಸ್ ಸೀರೆಗಳ ಮಹಾ ಉತ್ಸವ ನೇಕಾರರಿಂದ ನೇರ ಗ್ರಾಹಕರಿಗೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಇದೀಗ ಸೀರೆಗಳ ಮಹಾಮೇಳ. ಮಹಿಳೆಯರಿಗೆ ನಿಮ್ಮ ನೆಚ್ಚಿನ ಸೀರೆಗಳು ಕೈಗೆಟುಕುವ ದರದಲ್ಲಿ. ಮದುವೆ, ಗೃಹ ಪ್ರವೇಶ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ಸೀರೆಗಳು ದೊರೆಯುತ್ತವೆ. 200 ರೂಪಾಯಿ ಆರಂಭಿಕ ಬೆಲೆಯೊಂದಿಗೆ ನಮ್ಮಲ್ಲಿ ಡೈಲಿ ವೇರ್, ಬಾರ್ಡರ್ ಸೀರೆ, ಸಿಲ್ಕ್ ಸೀರೆ, ಸೆಮಿ ಸಿಲ್ಕ್ ಸೀರೆ, ಕಾಟನ್ ಸೀರೆ, ಇಳ್ಕಲ್ ಸೀರೆ, ಗಡವಾಲ ಸೀರೆ, ಧರ್ಮಾವರಂ ಸೀರೆಗಳು ದೊರೆಯುತ್ತವೆ. ಹಾಗಿದ್ದರೆ ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ ಸಾಗರ ಗೋವಿಂದರಾವ್ ಹಾಲ್, ಭಗತ್ ಸಿಂಗ್ ರೋಡ್, ಶಿರಸಿ. ಮೊಬೈಲ್ ನಂಬರ್ 9035950078. ನಗರದ MES ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮಾರ್ಚ್ 2025ರಲ್ಲಿ ಜರುಗಿದ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆದ MCom 3ನೇ ಸೆಮಿಸ್ಟರ್ ಪರೀಕ್ಷಾ ಫಲಿತಾಂಶ ಶೇಕಡ 100ರಷ್ಟಾಗಿದೆ. ಪವಿತ್ರ ಗೌಡ 77.67 ಶೇಕಡ ಪ್ರಥಮ, ಸೌಮ್ಯ ರಾಯ್ಕರ್ 76.83 ಶೇಕಡ ದ್ವಿತೀಯ, ವೈಷ್ಣವಿ ರಾಯ್ಕರ್ 76 ಶೇಕಡ ಮತ್ತು ನೇತ್ರಾವತಿ ಕಂಬಾಳಿ 76 ಶೇಕಡ ತೃತೀಯ, ವೈಷ್ಣವಿ ಶಿರೋಡ್ಕರ್ 74.83 ಶೇಕಡ ನಾಲ್ಕನೇ ಸ್ಥಾನ ಹಾಗೂ ಶ್ರೇಯಾ ಟೇಲರ್ 74.33 ಶೇಕಡ ಮತ್ತು ಕಾಂಚನಾ ಭಟ್ 74.33 ಶೇಕಡ 5ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಅತ್ಯುತ್ತಮ ಫಲಿತಾಂಶದ ಮೂಲಕ ಕಾಲೇಜಿಗೆ ಕೀರ್ತಿ ತಂದ ಎಲ್ಲ ವಿದ್ಯಾರ್ಥಿ ಸಮೂಹವನ್ನು ಮಾಡರ್ನ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ GM ಹೆಗಡೆ ಮೊಳಕಂಡ, ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ SP ಶೆಟ್ಟಿ, ವಾಣಿಜ್ಯ ಮಹಾವಿದ್ಯಾಲಯದ ಉಪಸಮಿತಿ ಅಧ್ಯಕ್ಷರಾದ ಶ್ರೀ ವರೀಂದ್ರ ಕಾಮತ್, ಪ್ರಾಚಾರ್ಯರಾದ ಡಾ VR ಭಟ್ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ. ಧಾರ್ಮಿಕ ಕಾರ್ಯಗಳು ಅತ್ಯಂತ ಶ್ರದ್ಧೆಯಿಂದ ಯಾವುದೇ ಭೇದಕ್ಕೆ ಅವಕಾಶವಿಲ್ಲದೆ ಒಟ್ಟಾಗಿ ನಡೆದಾಗ ಅದಕ್ಕೊಂದು ಸೌಹಾರ್ದದ ಅರ್ಥಪೂರ್ಣತೆ ಪ್ರಾಪ್ತವಾಗುತ್ತದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು. ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ಆಯೋಜಿಸಿದ್ದ ಸ್ಥಳೀಯ ಕಾಶ್ಮೀರಿ ದರ್ಗಾದ 57ನೇ ಉರುಸು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹಾನಗಲ್ ನೆಲ ಸೌಹಾರ್ದತೆಗೆ ಹೆಸರಾದುದು. ಇಲ್ಲಿ ಸಂತ ಮಹಾಸಂತರು ತಪಸ್ಸು ಮಾಡಿದ್ದಾರೆ. ನಿತ್ಯ ನಿರಂತರ ಧಾರ್ಮಿಕ ಹಬ್ಬಗಳು ಅರ್ಥಪೂರ್ಣವಾಗಿ ಇಲ್ಲಿ ನೆರವೇರುತ್ತವೆ. ಇತ್ತೀಚೆಗಷ್ಟೇ ಗ್ರಾಮದೇವಿ ಜಾತ್ರಾ ಮಹೋತ್ಸವ ಅರ್ಥಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ನಡೆದಿದೆ. ಅದು ಇಡೀ ನಾಡಿನಲ್ಲಿ ಹೆಸರುವಾಸಿಯಾಗಿದೆ. ಅದೇ ರೀತಿಯಾಗಿ ಈವರೆಗೆ ಕಾಶ್ಮೀರಿ ದರ್ಗಾದ ಉರುಸು ಕೂಡ ಅತ್ಯಂತ ಸೌಹಾರ್ದದಿಂದ ನಡೆದಿದ್ದು ಈ ನೆಲದ ಇತಿಹಾಸವಾಗಿದೆ. 57ನೇ ಉರುಸು ಕೂಡ ಎಲ್ಲರ ಸಹಕಾರದಿಂದ ಸರ್ಕಾರದ ಇಲಾಖೆಗಳು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವ ಮೂಲಕ ಯಾವುದೇ ಅಡಚಣೆಗೆ ಅವಕಾಶವಿಲ್ಲದಂತೆ ನಡೆಯಲು ಸಹಕರಿಸೋಣ ಎಂದರು. ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಮಾತನಾಡಿ, ಸೌಹಾರ್ದವೇ ನಿಜವಾದ ಸಾರ್ವಜನಿಕರ ಜೀವನದ ಯಶಸ್ಸು. ಆಯಾ ಧರ್ಮಕ್ಕೆ ಅನುಗುಣವಾಗಿ ಧಾರ್ಮಿಕ ಆಚರಣೆಗಳು ನಡೆಯುತ್ತವೆ. ಎಲ್ಲ ಹಬ್ಬಗಳಲ್ಲಿ ಎಲ್ಲ ಧರ್ಮದವರು ಭಾಗವಹಿಸುತ್ತಾರೆ. ಆದರೆ ಕೆಲವು ಕಿಡಿಗೇಡಿಗಳು ಯಾವುದೋ ಸ್ವಾರ್ಥಕ್ಕಾಗಿ ಹಬ್ಬಗಳಲ್ಲಿ ಅನಗತ್ಯ ಸಮಸ್ಯೆ ಸೃಷ್ಟಿ ಮಾಡುವ ಸಂದರ್ಭಗಳಿರುತ್ತವೆ. ಇದರಿಂದ ಸಾರ್ವಜನಿಕರು ಹಾಗೂ ಸರ್ಕಾರಿ ಇಲಾಖೆಗಳಿಗೂ ಕೂಡ ಸಮಸ್ಯೆಯಾಗುತ್ತದೆ. ಇಂಥದ್ದಕ್ಕೆ ಅವಕಾಶವಿಲ್ಲದಂತೆ ಪೊಲೀಸ್ ನಿಗಾ ಇರುತ್ತದೆ. ಜಿಲ್ಲೆಯಲ್ಲಿ ಪೊಲೀಸ್ ಸಿಬ್ಬಂದಿಯ ಕೊರತೆ ಇದೆ. ಸರ್ಕಾರಿ 1500 ಜನಕ್ಕೆ ಒಬ್ಬರಂತೆ ಪೊಲೀಸರಿದ್ದಾರೆ. ಪೊಲೀಸರು ಇಲ್ಲದೆ ಹಬ್ಬಗಳು ನಡೆಯುವಂತಾಗಬೇಕು. ಆಗ ಧರ್ಮ ಕಾರ್ಯಗಳಿಗೆ ಇನ್ನಷ್ಟು ಸೊಗಸು ಬರುತ್ತದೆ. ಹಾನಗಲ್ ಉರುಸು ಕಾರ್ಯಕ್ರಮಕ್ಕೆ ಪೊಲೀಸ್ ಕಡೆಯಿಂದ ಎಲ್ಲಾ ಬಂದೋಬಸ್ತ್ ಒದಗಿಸಲಾಗುವುದು ಎಂದು ತಿಳಿಸಿದರು. ತಾಲೂಕು ತಹಶೀಲ್ದಾರ್ ರೇಣುಕಾ ಎಸ್, ಶಿಗ್ಗಾಂವಿ DYSP VV ಗುರುಶಾಂತಪ್ಪ, CPI ಅನಿಲ್ ರಾಠೋಡ್, PSI ಸಂಪತ್ ಅನಿಕಿವಿ, ಆಡೂರು PSI ಶರಣಪ್ಪ ಹಂಡರಗಲ್ ಶಾಂತಿ ಸಭೆಯಲ್ಲಿದ್ದರು. ವಿವಿಧ ಸಮುದಾಯದ ಮುಖಂಡರಾದ ಯಲ್ಲಪ್ಪ ಕಿತ್ತೂರ್, ದುದ್ದು ಅಕ್ಕಿವಳ್ಳಿ, ಮುಕ್ತಿಯಾರ್ ಖೇಣಿ, ಆದರ್ಶ ಶೆಟ್ಟಿ, ರವಿ ದೇಶಪಾಂಡೆ, ರಾಜ್ಕುಮಾರ್ ಶಿರಪಂತಿ,
ಶಿವು ಭದ್ರಾವತಿ, ಸಿಕಂದರ್ ವಾಲಿಕಾರಿ, ಇರ್ಫಾನ್ ಮಿಠಾಯಿಗಾರ, ಎಂಎಂ ಮುಲ್ಲಾ, ಬಾಬಾಜಾನ್ ಕೊಂಡವಾಡಿ, ಎಸ್ಎಂ ಕೊತ್ತಂಬರಿ, ಮಂಜಣ್ಣ ನಾಗಜ್ಜನವರ್, ಚಮನಸಾಬ ಕಿತ್ತೂರ್, ರಾಮು ಎಳ್ಳೂರ್, ಗಣೇಶ್ ಮುಡ್ಲಿಯವರು ಮೊದಲಾದವರು ಹಾಜರಿದ್ದರು. ಮಾರ್ಚ್ 2025ರಲ್ಲಿ ಜರುಗಿದ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆದ ಎಂಕಾಂ ಮೊದಲನೇ ಸೆಮಿಸ್ಟರ್ ಪರೀಕ್ಷಾ ಫಲಿತಾಂಶ 100%ರಷ್ಟಾಗಿದೆ. ಪುಷ್ರಾ ಕಲಬುರ್ಗಿ 74.83% ಪ್ರಥಮ, ಸಹನಾ ಆಚಾರಿ 74.50% ದ್ವಿತೀಯ, ವಿನುತಾ ಭಟ್ 71.50% ತೃತೀಯ, ಸುಜ್ಞಾ ಹೆಗಡೆ 71.17% ನಾಲ್ಕನೇ ಸ್ಥಾನ ಹಾಗೂ ರಕ್ಷಿತಾ ನಾಯ್ಕ್ 70.83% ಮತ್ತು ಅಭಯ್ ನಾಯ್ಕ್ 70.83% ಐದನೇ ಸ್ಥಾನವನ್ನು ಪಡೆದಿರುತ್ತಾರೆ. ಅತ್ಯುತ್ತಮ ಫಲಿತಾಂಶದ ಮೂಲಕ ಕಾಲೇಜಿಗೆ ಕೀರ್ತಿ ತಂದ ಎಲ್ಲ ವಿದ್ಯಾರ್ಥಿ ಸಮೂಹವನ್ನು ಮಾಡರ್ನ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ ಜಿಎಂ ಹೆಗಡೆ ಮುಳಕೊಂಡ, ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಎಸ್ಪಿ ಶೆಟ್ಟಿ, ವಾಣಿಜ್ಯ ಮಹಾವಿದ್ಯಾಲಯದ ಉಪಸಮಿತಿ ಅಧ್ಯಕ್ಷರಾದ ಶ್ರೀ ವರೀಂದ್ರ ಕಾಮತ್, ಪ್ರಾಚಾರ್ಯರಾದ ಡಾಕ್ಟರ್ ವಿಆರ್ ಭಟ್ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಕರಕಲಾದ ತಾಲೂಕಿನ ಬಿಕ್ಕಲಸೆ ಗ್ರಾಮದ ರಾಜಶೇಖರ್ ಮಡಿವಾಳ್ ಅವರ ಮನೆಗೆ ಗುರುವಾರ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಭೇಟಿ ನೀಡಿ ಧನ ಸಹಾಯ ಮಾಡಿದರು. ನಂತರ ಮಾತನಾಡಿದ ಅವರು, ಇದೊಂದು ದುರದೃಷ್ಟಕರವಾದ ಘಟನೆ. ಮನೆಯ ದಿನನಿತ್ಯ ಬಳಸುವ ಪಾತ್ರೆ, ವಸ್ತ್ರ ಎಲ್ಲವೂ ಸುಟ್ಟು ಹೋಗಿರುವುದು ನಿಜಕ್ಕೂ ದುಃಖದ ಸಂಗತಿಯಾಗಿದೆ. ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಸಂತ್ರಸ್ತರ ಮನೆಗೆ ಭೇಟಿ ನೀಡಿ ವೈಯಕ್ತಿಕ ಪರಿಹಾರ ನೀಡಿರುವುದು ಸಂತೋಷ. ಆದರೆ ಶಾಸಕರಾಗಿ ಸಂಪೂರ್ಣ ಮನೆ ನಿರ್ಮಾಣಕ್ಕೆ ಅನುದಾನ ಕೊಡಬೇಕು. ಹಿಂದಿನ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮನೆಗೆ ಹಾನಿ ಸಂಭವಿಸಿದಾಗ ಸರ್ಕಾರದಿಂದ ಅನುದಾನ ನೀಡಿದ ಉದಾಹರಣೆಗಳು ತುಂಬಾ ಇದೆ. ಈ ಕೂಡಲೇ ಶಾಸಕ ಭೀಮಣ್ಣನವರು ಮುಖ್ಯಮಂತ್ರಿಯವರಿಗೆ ಮಾಹಿತಿ ನೀಡಿ ಕನಿಷ್ಠ 5 ಲಕ್ಷ ರೂಪಾಯಿಯಷ್ಟು ಮುಖ್ಯಮಂತ್ರಿ ವಿಶೇಷ ಪರಿಹಾರ ಕೊಡಿಸಬೇಕೆಂದು ಅವರು ಆಗ್ರಹಿಸಿದರು. ಈ ವೇಳೆ ಬಿಜೆಪಿ ಸಿದ್ದಾಪುರ ತಾಲೂಕಾಧ್ಯಕ್ಷ ಎಂಕೆ ತಿಮ್ಮಪ್ಪ ಸೇರಿದಂತೆ ಬಿಜೆಪಿಯ ಪ್ರಮುಖರು, ಸ್ಥಳೀಯರು ಹಾಜರಿದ್ದರು. ನಮಸ್ಕಾರ. ಸಿದ್ದಾಪುರ ತಾಲೂಕಿನ ಬಿಕ್ಕಳಸೆ ಊರಲ್ಲಿದ್ದೇವೆ. ರಾಜಶೇಖರ್ ಅವರ ಮನೆ ಸಂಪೂರ್ಣವಾಗಿ ಇಲ್ಲಿ ನೋಡಿ ಕಾಣ್ತದೆ. ಇದು ಸಂಪೂರ್ಣ ಸುಟ್ಟು ಕರಕಲಾಗೋಗಿದೆ. ಕೆಲಸಕ್ಕೆ ಹೋದವರು ಮನೆ ಬಂದು ನೋಡಿದಾಗ ಎಲ್ಲವೂ ಕೂಡ ನಾಶ ಆಗಿದ್ದು ಅವ್ರ ಕಣ್ಣು ಮುಂದೆ ಕಾಣ್ತದೆ. ಬಿಕ್ಕಿ ಅಳ್ತಾರೆ. ಏನು ಮಾಡಲಿಕ್ಕಾಗ್ತದೆ? ಕಷ್ಟ ಅನ್ನುವಂಥದ್ದು ಯಾರಿಗೂ ಕೂಡ ಬೇಕು ಅಂತ ಅವ್ರು ಬಯಸಿ ತಂದ್ಕೊಳ್ಳೋದಲ್ಲ. ಸಂಪೂರ್ಣ ಈ ಪಾತ್ರೆ ಆದಿಯಾಗಿ, ಬಟ್ಟೆ ಆದಿಯಾಗಿ, ಈ ಚಂಬು ಆದಿಯಾಗಿ, ಇವತ್ತು ಇವಾಗ ಏನೂ ಇಲ್ಲ. ಹಾಕ್ಕೊಳ್ಳೋದು ಸೀರೆ, ಇದು ನೋಡಿ ಹೊಸ ಸೀರೆ, ಪಾಪ ಕಷ್ಟಪಟ್ಟು ಮದುವೆಗೆ ಅಂತ ಉಟ್ಕೊಳ್ಬೇಕು ಅಂತಂದು ಸೀರೆ ಇದು ಸುಟ್ಟೋಗಿದೆ. ಇದೆಲ್ಲವೂ ಕೂಡ ನೋಡಿ ಪಾತ್ರೆ, ಇದೆಲ್ಲವೂ ಈ ಥರ ಕರಗೋಗಿದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ನಾವು ಮಾನವೀಯತೆಯಿಂದ ಈ ಸಮಾಜದ ಮಾನವೀಯತೆ ಉಳ್ಕೊಂಡಿದೆ ಅನ್ನೋದನ್ನು ತೋರಿಸ್ಬೇಕಾಗಿದೆ. ನಾವು ಅವರಿಗೆ ಸಂಪೂರ್ಣವಾಗಿ ಮನೆ ಕಟ್ಟಲಿಕ್ಕೆ ಏನು ಸಹಾಯ ಬೇಕು ಎಲ್ಲರೂ ಕೂಡ ಸೇರಿಕೊಂಡು ಮಾಡಬೇಕಾಗಿರುವಂಥದ್ದು ಪ್ರಜ್ಞಾವಂತ ನಾಗರಿಕ ಕರ್ತವ್ಯ ಆಗಿದೆ. ನಾನು ಕೇಳ್ಪಟ್ಟಿದ್ದೇನೆ, ನಿನ್ನೆ ನಮ್ಮ ಶಾಸಕರು ಬಂದಿದ್ದಾರೆ ಇಲ್ಲಿಗೆ, ಒಂದು ವೈಯಕ್ತಿಕ ಸಹಾಯ ಮಾಡಿ ಹೋಗಿದ್ದಾರೆ ಅಂತೇಳಿ. ಸಂತೋಷ, ವೈಯಕ್ತಿಕ ಸಹಾಯ ತಾವು ಮಾಡಿದ್ದೀರಿ. ಶಾಸಕರು ಅಂತ ಆದಮೇಲೆ ವೈಯಕ್ತಿಕ ಅನ್ನೋ ವಿಷಯ ಬರೋದಿಲ್ಲ. ನಾನು ಕೃಷಿ ಕ್ಷೇತ್ರದ ಶಾಸಕರಾದ ಭೀಮಣ್ಣವರಿಗೆ ಹೇಳ್ತೇನೆ, ದಯವಿಟ್ಟು ವೈಯಕ್ತಿಕ ಸಹಾಯ ಮಾಡಿದ ಒಂದು ಕಡೆಗೆ ಇರಲಿ, ಇವರ ಮನೆ ಸಂಪೂರ್ಣ ಕಟ್ಕೊಳ್ಲಿಕ್ಕೆ ಏನು ಬೇಕೋ ತಾವು ಅದನ್ನು ಮಾಡಬೇಕು. ಹಿಂದೆ ವಿಶ್ವೇಶ್ವರ ಕಾಗೇರರು ಇರಬೇಕಾದ್ರೆ ಮನೆ ಸಂಪೂರ್ಣ ನಾಶ ಆದಾಗ 3 ಲಕ್ಷ 5 ಲಕ್ಷ ಈ ರೀತಿ ಪರಿಹಾರ ಕೊಟ್ಟಿದ್ದರೆ ನಾವು ಕಾಣಬಹುದು. ತಾವು ಯಾವ್ಯಾವ ಸೆಕ್ಷನ್ನಲ್ಲಿ ಇದೆಯೋ ಆ ಸೆಕ್ಷನ್ ನೋಡಿ ಮನೆ ಕೊಟ್ಕೊಳ್ಳಿಕ್ಕೆ ಒಂದು 5 ಲಕ್ಷ ಬೇಕು. 50,000 20,000 ರೂಪಾಯಿ ಏನು ಪ್ರಯೋಜನ ಆಗೋದಿಲ್ಲ. ಮನೆ ಸಂಪೂರ್ಣ ಕಟ್ಕೊಳ್ಳಿಕ್ಕೆ ಸುಮಾರು ಒಂದು 5 ಲಕ್ಷ ರೂಪಾಯಿಯನ್ನು ತಾವು ಕೊಡಿಸ್ಬೇಕು, ಯಾವುದಾದ್ರು ಸರ್ಕಾರದ ಯಾವುದಾದ್ರು ಯೋಜನೆಯಲ್ಲಿ. ಅದಿಲ್ಲ ಅಂದರೆ ತಾವು ವಾರಕ್ಕೊಂದ್ಸಲ ಬೆಂಗಳೂರಿಗೆ ಹೋಗ್ತಾ ಇರ್ತೀರಿ. ಸನ್ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಪರಿಹಾರ ನಿಧಿ ಅಂತ ಇರುತ್ತೆ. ಈ ಥರ ಯಾವುದಾದ್ರೂ ಸೆಕ್ಷನ್ ಕೊಡ್ಲಿಕ್ಕೆ ಬಂದಿಲ್ಲ ನೋಡಿ. ಆ ಕೇರಳದ ಆನೆಗೆ ನಾವು 15 ಲಕ್ಷ ಕೊಟ್ವಿ. ಈ ನಮ್ಮ ಮುಖ್ಯಮಂತ್ರಿಯವರು ರಾಹುಲ್ ಗಾಂಧಿ ಏರಿಯಾದಲ್ಲಿ ಮನೆಗಳ ಬಿದ್ದಾಗ, ಪ್ರವಾಹದ ಗುಡ್ಡ ಕುಸಿತ ಆದಾಗ 100 ಮನೆ ಕಟ್ಸ್ಕೊಡ್ತೇನೆ ಅಂತ ಕಟ್ಸ್ಕೊಟ್ರು. ಹೌದಲ್ವಾ? ಈ ಥರ ಮುಖ್ಯಮಂತ್ರಿ ಪರಮಾಧಿಕಾರ ಇರುತ್ತೆ. ತಾವು ವಾರಕ್ಕೊಂದ್ಸಲ ಬೆಂಗಳೂರಿಗೆ ಹೋಗ್ತೀರಿ,
ಈ ಬಡವನಿಗೋಸ್ಕರವಾಗಿ ತಾವು ಮಿಡಿಬೇಕು. ತಾವು ಮುಖ್ಯಮಂತ್ರಿಯವರಿಗೆ ಹೇಳಬೇಕು, ನಮ್ಮ ಕ್ಷೇತ್ರದಲ್ಲಿ ಈ ಥರ ಒಬ್ಬ ರಾಜಶೇಖರ್ ಮಡಿವಾಳ ಅನ್ನುವಂಥ ವ್ಯಕ್ತಿಯ ಮನೆ ಸುಟ್ಟೋಗಿದೆ, ಅವ್ರ ಜೀವನಕ್ಕೆ ಭಾಳ ಕಷ್ಟ ಆಗಿದೆ, 5 ಲಕ್ಷ ರೂಪಾಯಿಯನ್ನು ಮಿನಿಮಮ್ 5 ಲಕ್ಷ 10 ಲಕ್ಷ ಬೇಕಾಗಿದೆ, ಅಥವಾ 5 ಲಕ್ಷ ತುರ್ತಾಗಿ ತಾವು ಕೊಡಬೇಕು ಅಂತ ಮುಖ್ಯಮಂತ್ರಿಯವರ ಹತ್ರ ತಾವು ಅರ್ಜಿ ಕೊಟ್ಟರೆ ಖಂಡಿತವಾಗಿ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ. ಈಗ ಯಾರು ಹೇಳೇ ಇಲ್ಲ ಪಾಪ, ಮುಖ್ಯಮಂತ್ರಿ ಏನು ಮಾಡ್ತಾರೆ, ಏನು ಮಾಡಲಿಕ್ಕೆ ಸಾಧ್ಯ? ನಾಳೆ ನೀವೇ ಮುಖ್ಯಮಂತ್ರಿ ಆದರೂ ಏನು ಮಾಡಲಿಕ್ಕೆ ಸಾಧ್ಯ? ನಿಮ್ಮ ಯಾರು ಬಂದು ಹೇಳಬೇಕಲ್ಲ, ನಿಮ್ಮ ಕ್ಷೇತ್ರ ಶಾಸಕರು ಬಂದು ಹೇಳಿಲ್ಲ ಅಂದ್ರೆ ನಿಮಗೇನು ಗೊತ್ತಾಗ್ತದೆ? ನೀವು ದೇವರ ಗೊತ್ತಾಗೋದಿಲ್ಲಲ್ಲ. ಅದರಿಂದ ನಾನು ಭೀಮಣ್ಣವ್ರು ಕೈ ಜೋಡಿಸಿ ಕೇಳ್ತೇನೆ, ಈ ಬಡವರಿಗೋಸ್ಕರವಾಗಿ ಭೀಮಣ್ಣ ನಾಯಕರೇ ತಾವು ಮುಖ್ಯಮಂತ್ರಿಯವರ ಹತ್ರ ಆದಷ್ಟು ಬೇಗ ಇದನ್ನು ಇಟ್ಟು ಪರಿಹಾರ ಬರೋ ರೀತಿ ತಾವು ಮಾಡಬೇಕು ಅಂಥೇಳಿ ತಮ್ಮಲ್ಲೇ ನಾವು ಕೇಳ್ಕೊಳ್ತೇನೆ. ಅದೇ ರೀತಿ ನಾನು ಇವತ್ತಿನ ದಿವಸ ವೈಯಕ್ತಿಕ ಸಹಾಯವನ್ನು ಕೂಡ ಅವರಿಗೆ ನಾನು ಮಾಡ್ತಾ ಇದ್ದೇನೆ. ಮತ್ತು ನಾನು ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೇನೆ, ಈ ಸಿದ್ದಾಪುರ ತಾಲೂಕಿನ ಪ್ರಮುಖರೇನಿದ್ದೀರಿ, ಪ್ರಜ್ಞಾವಂತ ನಾಗರಿಕರೇನಿದ್ದೀರಿ, ಮಾನವೀಯತೆ ಹೊಂದಿರುವಂಥ ವ್ಯಕ್ತಿಗಳಿದ್ದೀರಿ, ಈ ವ್ಯಕ್ತಿಯ ಕಷ್ಟಕ್ಕೆ ತಾವು ಸ್ಪಂದಿಸಿ ಆಯಿತಾ. ಈ ನೊಂದು ಜೀವ ಮತ್ತೊಂದಿಷ್ಟು ನೋವು ಅನುಭವಿಸೋದು ಬೇಡ, ಆದಷ್ಟು ಬೇಗ ಒಂದು ಮನೆ ಮಾಡಿಕೊಳ್ಳಿ ಆಯಿತಾ. ಎಲ್ಲರೂ ನಮ್ಮ ಥರನೇ ಅವರು ಕೂಡ ಬದುಕಲಿ. ಈ ರೀತಿ ದಿನ ಬೆಳಗಿನ ಸಂಜೆ ತನಕ ಮಳೆ ಬರ್ತಾ ಇರ್ತದೆ, ಈ ಚಳಿ ಮಳೆಯಲ್ಲಿ ಪಾಪ ಎಲ್ಲಿ ಹೋಗ್ತಾರೆ. ಅದರಿಂದ ಎಲ್ಲರೂ ಕೂಡ ಸ್ಪಂದಿಸೋಣ ಅಂಥೇಳಿ ನಾನು ಎಲ್ಲರಿಗೂ ಕೂಡ ಕರೆ ಕೊಡ್ತಾ ಇದ್ದೀನಿ. ಧಾರಾಕಾರ ಸುರಿಯುವ ಮಳೆ, ಮೈ ನಡುಗಿಸುವ ಚಳಿ, ಅಂಥದ್ದರಲ್ಲಿ ತಾಲೂಕಿನ ರಾಮಾಪುರ ಗ್ರಾಮದ ಅಂಗನವಾಡಿಯಲ್ಲಿ ಪ್ಲಾಸ್ಟಿಕ್ ಚೀಲದ ಮೇಲೆ ಕುಳಿತು ಕಲಿಯುತ್ತಿರುವ ಮಕ್ಕಳ ಸ್ಥಿತಿಯನ್ನು ಕಂಡು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮಾಪುರದ ಅಂಗನವಾಡಿಯಲ್ಲಿ ಮಕ್ಕಳು ಸರಿಯಾಗಿ ಬೆಚ್ಚಗೆ ಬೆಂಚಿನ ಮೇಲೆ ಕುಳಿತು ಪಾಠ ಕೇಳಲು ಬೆಂಚಿನ ವ್ಯವಸ್ಥೆ ಇಲ್ಲದ ಕಾರಣದಿಂದ ಪ್ಲಾಸ್ಟಿಕ್ ಚೀಲದ ಮೇಲೆ ಕುಳಿತು ಕಲಿಯಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಮೊದಲೇ ಇಲ್ಲಿ ವಿಪರೀತ ಮಳೆಯ ಕಾರಣ ಇಂತಹ ಚಳಿಯಲ್ಲಿ ಚಿಕ್ಕ ಮಕ್ಕಳು ಕಲಿಯಬೇಕೆಂದರೆ ಕಷ್ಟ ಸಾಧ್ಯ. ಈ ಅಂಗನವಾಡಿಯಲ್ಲಿ ಸುಮಾರು 30 ಮಕ್ಕಳಿದ್ದರೂ ಕೂಡ ಸರಿಯಾದಂತಹ ಶೌಚಾಲಯವಿಲ್ಲ. ಶಾಲಾ ಆವರಣ ನೀರಿನಿಂದ ಜಾರುತ್ತಿದ್ದು ಮಕ್ಕಳು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಆದುದರಿಂದ ಮಕ್ಕಳಿಗೆ ಅಂಗನವಾಡಿ ಮೇಲ್ವಿಚಾರಕರು, ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸಿ ಅಂಗನವಾಡಿ ಮಕ್ಕಳು ಬೆಂಚ್ ಮೇಲೆ ಕುಳಿತು ಕಲಿಯುವಂತೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಪಾಲಕರಾದ ಪ್ರತೀಕ್ ಕುರುಬರ ಆಗ್ರಹಿಸಿದ್ದಾರೆ. ನಮಸ್ತೆ. ಶಿರಸಿ ತಾಲೂಕು ಬನವಾಸಿ ಹೋಬಳಿ ಹೆಬ್ಬತ್ತಿ ಗ್ರಾಮದ ಮಜರೆ ರಾಮಾಪುರದ ಅಂಗನವಾಡಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತಿನಲ್ಲಿ 2 ರಿಂದ 3 ವರ್ಷ ಇದರಲ್ಲಿ ಟೀಚರ್ಸ್ ಇದ್ದಿದ್ದಿಲ್ಲ. ಅಲ್ಲಿಂದ ಏನಾಯ್ತಂದ್ರೆ ಒಂದು ತಿಂಗಳಿಂದ ನಮಗೆ ಒಬ್ಬರು ಟೀಚರ್ ಬಂದಿದ್ದಾರೆ ಅಂಗನವಾಡಿಗೆ. ಆ ಸಮಸ್ಯೆ ಈಗ ಏನು ತೊಂದರೆ ಇಲ್ಲ. ಆದ್ರೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇದು 1.5-2 ವರ್ಷದಿಂದ ಈ ಚಾವಣಿಯಲ್ಲಿ ಚೀಲದಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ಜಮಖಾನು ಒಂದೇ ಇದೆ. ಈ ಜಮಖಾನು ಒಂದೇ ಇರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಜಮಖಾನ್ ಇಲ್ಲ. ಇದರ ಸಂಬಂಧಪಟ್ಟ ಸೂಪರ್ವೈಸರ್ ಸಿಸಿ ಅವ್ರ ಹೆಸರೇನು ನಿರ್ಮಲಾ ಅಂತೇಳಿ ಅವರು ಇದನ್ನ ಹೊಲ್ದು ಬಿಟ್ಟು ಮಕ್ಕಳನ್ನ ಕುದುರಿಸ್ರಿ, ಹಾಗೆ ಮತ್ತು ಅವಳ ಇದ್ರ ಮೇಲೆ ಅವಳ ಮಕ್ಕಳನ್ನ ಮಲಗಿಸ್ರಿ ಅಂತ ಹೇಳಿದಾರಂತೆ. ಈ ಯಾವುದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾವುದೇ ತನಿಖೆ ತಗೊಂಡಿಲ್ಲ. ಹಾಗೆ ಮುಂದೆ ಏನ್ ಬೇಕಾದ್ರೆ ಈ ವಾತಾವರಣದಲ್ಲಿ ಮಕ್ಕಳು ಕುಂತ್ಕೊಂಡ್ರೆ ಅವರಿಗೆ ಬಹಳ ತೊಂದರೆ ಆಗ್ತೈತಿ. ನಾಳೆ ಇದಕ್ಕೆ ಯಾವುದೇ ಟೀಚರ್ಸ್ ಸಂಬಂಧಪಡೋದಿಲ್ಲ, ಸೂಪರ್ವೈಸರ್ ಸಂಬಂಧಪಡ್ತಾರ, ಗ್ರಾಮ ಪಂಚಾಯತಿಯವರು ಸಂಬಂಧಪಡ್ತಾರ. ಆಮೇಲೆ ಹೊರಭಾಗದಲ್ಲಿ ಇದೇನೈತಿ ಅಂದ್ರೆ ಮಕ್ಕಳಿಗೆ ಆಟ ಆಡ್ಲಿಕ್ಕೂ ಬರೋದಿಲ್ಲ. ಎಲ್ಲಾದ್ರೂ ಆಟ ಆಡ್ಲಿಕ್ಕೆ ಹೋದ್ರೆ ಟೀಚರ್ ಜಾರ್ಗುಂಡಿಯಾಗಿ ಬಿದ್ದು ಹೋಗ್ತಾರೆ. ಇದ್ರ ಪರಿಸ್ಥಿತಿ ಬಹಳ ಇದಾಗಿದೆ. ಈ ಚೌಕಟ್ಟು ಮಾಡಿದರೆ ಇದು ಮಾಡಿದ್ರೆ ಯಾವುದೇ ರೀತಿ ಸರಿಯಾಗಿಲ್ಲ. ಇಲ್ಲಿ ಮಕ್ಕಳ ಇದ್ರ ಸಮಸ್ಯೆ ಬಹಳ ಸಮಸ್ಯೆ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಶೌಚಾಲಯ ಸಮಸ್ಯೆನೂ ಸಿಕ್ಕಾಬಿಟ್ಟೆ ಉಂಟು. ಇಲ್ಲಿ ಹೋಗ್ಲಿಕ್ಕೆ ಮಕ್ಕಳಿಗೆ ಯಾವುದೇ ರೀತಿ ಬರೋದಿಲ್ಲ. ಈ ಕಡೆ ಬನ್ನಿ. ಈ ಶೌಚಾಲಯದಲ್ಲಿ ಇದನ್ನ ಪೂರಾ ಹಾಳು ಮಾಡಿಟ್ಟಿದ್ದಾರೆ. ನೀರಿನ ಟ್ಯಾಂಕರ್ ವ್ಯವಸ್ಥೆ ಇಲ್ಲ. ಅಲ್ಲಿಂದ ಇಲ್ಲಿ ಶೌಚಾಲಯ ಯಾವುದೇ ರೀತಿ ಮಕ್ಕಳಿಗೆ ಹತ್ಲಿಕ್ಕೆ ಬರೋದಿಲ್ಲ ಮತ್ತೆ ಹೋಗ್ಲಿಕ್ಕೆ ಬರೋದಿಲ್ಲ. ಪರಿಸ್ಥಿತಿ ಅಂತೂ ರಾಮಾಪುರದ್ದು ಅಂಗನವಾಡಿ ಇದ್ರದ್ದು ಬಹಳ ಇದಾಗಿದೆ. ಇದಕ್ಕೆ ಕದದ ವ್ಯವಸ್ಥೆ ಇಲ್ಲ, ಚಿಲ್ಕ ವ್ಯವಸ್ಥೆ ಇಲ್ಲ. ಯಾವುದೇ ರೀತಿ ಲಾಕ್ ಮಾಡ್ಕೊಂಡು ಸಂಜೆ ಅವರು ಟೀಚರ್ಸ್ ಹೋಗ್ಬೇಕಂದ್ರೂ ತೊಂದರೆ ಇದೆ. ಇಲ್ಲಿ ಸಾರ್ವಜನಿಕರಾದ್ರೂ ಉಪಯೋಗಿಸ್ಕೋಬಹುದು, ಯಾರಾದ್ರೂ ಉಪಯೋಗಿಸ್ಬೋದು ಅನ್ನೋ ಪಬ್ಲಿಕ್ ಸೇಫ್ಟಿಗೆ ಬಂದಿದೆ ಅದು ಶೌಚಾಲಯ. ಈ ಪರಿಸ್ಥಿತಿ ಅಂತೇಳಿ ಎಲ್ಲಿ ಮಕ್ಕಳು ಆಡ್ಲಿಕ್ಕಂತ ಅವಕಾಶನೇ ಇಲ್ಲ. ಇಲ್ಲಿ ಈ ಟೈಪ್ ಆಗಿದೆ ಇಲ್ಲಿ.
ಆದಷ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತನಿಖೆ ತಗೊಂಡು ಕ್ಲಿಯರ್ ಮಾಡಿಕೊಡ್ಬೇಕು. ಹಾಗೆ ಇಲ್ಲೇ ಮಕ್ಕಳಿಗೆ ಮಾತ್ರ ಆದಷ್ಟು ಬೇಗ ಕರೆಕ್ಟ್ ಹೋಯ್ತಲ್ಲ ಈ ಮಕ್ಕಳ ಪರಿಸ್ಥಿತಿ ನೋಡ್ಕೊಂಡು ಇದನ್ನು ನಾವು ಅಧಿಕಾರಿಗಳಿಗೆ ನಾನು ಮೇಲ್ ಮಾಡ್ತಾ ಇದ್ದೇನೆ. ಇವತ್ತಿನ ಡಿಟಿಗೆ ಮೇಲ್ ಮಾಡ್ತೇನೆ. ಇದನ್ನ ಸೂಪರ್ವೈಸರು ಅದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯವರು ಇದಕ್ಕೇನು ತನಿಖೆ ತಗೊಂಡು ಇದನ್ನ ಕ್ಲಿಯರ್ ಮಾಡಿಕೊಡ್ಬೇಕು. ನಮ್ಮ ಅಂಗನವಾಡಿ ಸರಿ ಆಗ್ಬೇಕಿದೆ. ಇಷ್ಟು ನಾವು ಗ್ರಾಮಸ್ಥರಾಗಿ ನಾವು ಕೇಳ್ತಾ ಇದ್ದೇವೆ ಇಲ್ಲಿ. ಹಾಗೆ ಮತ್ತು ನಾವು ಇಲ್ಲಿ ಈ ಮಕ್ಕಳ ಪಾಲಕರಾಗಿ ಸಹ ಕೇಳ್ತಾ ಇದ್ದೀವಿ. ಧನ್ಯವಾದ. ರಾಜ್ಯದ ಆಡಳಿತದಲ್ಲಿ ಕನ್ನಡವನ್ನು ಸಂಪೂರ್ಣವಾಗಿ ಬಳಸುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕನ್ನಡವನ್ನು ತಮ್ಮ ಹೃದಯಕ್ಕೆ ತೆಗೆದುಕೊಂಡು ಬಳಸುವ ಮೂಲಕ ಆಡಳಿತ ವ್ಯವಸ್ಥೆಯಲ್ಲಿ 100% ಕನ್ನಡ ಬಳಕೆಯಾಗುವಂತೆ ಮಾಡಬೇಕು ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಹೇಳಿದರು. ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆಡಳಿತ ವ್ಯವಸ್ಥೆಯಲ್ಲಿ ಕನ್ನಡವನ್ನು ಸಂಪೂರ್ಣವಾಗಿ ಬಳಸಿದ್ದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ಜೊತೆಗೆ ಆಡಳಿತ ಉತ್ತಮವಾಗಿ ನಡೆಯಲು ಸಾಧ್ಯವಾಗಲಿದ್ದು, ಇದರಿಂದ ಜನತೆ ಮತ್ತು ಪ್ರಭುತ್ವದ ನಡುವಿನ ಅಂತರ ಇದರಿಂದ ಕಡಿಮೆಯಾಗಲಿದೆ ಎಂದರು. ದೇಶದಲ್ಲಿ 1971ರಿಂದ 2011ರವರೆಗೆ ನಡೆದ ಗಣತಿಯ ಪ್ರಕಾರ ಕನ್ನಡ ಭಾಷೆಯು ಕಡಿಮೆ ವೇಗದಲ್ಲಿ ಬೆಳೆಯುತ್ತಿರುವ ಭಾಷೆಯಾಗಿದೆ. ಜಾಗತೀಕರಣದ ಪರಿಣಾಮ ವಿಶ್ವದಲ್ಲಿ 8%ರಷ್ಟಿರುವ ಜನರ ಭಾಷೆಯಿಂದ 92% ಜನರು ಇರುವ ಭಾಷೆಗಳ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ. ಭಾಷೆ ಕೊನೆಯಾದರೆ ಸಂಸ್ಕೃತಿ ಕೊನೆಯಾಗುತ್ತದೆ. ಭಾರತದ ಶಕ್ತಿಯೇ ಬಹುಭಾಷೆಗಳು ಎಂದ ಅವರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ತಮ್ಮ ಭಾಷೆಯನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ರಾಜ್ಯದಲ್ಲಿ ಕನ್ನಡದ ಜೊತೆಗೆ ರಾಜ್ಯದಲ್ಲಿರುವ ಇತರೆ ಸಣ್ಣ ಭಾಷೆಗಳ ಬೆಳವಣಿಗೆಗೂ ಸಹ ಪ್ರಾಧಿಕಾರವು ಮುಂದಾಗಿದ್ದು, ಇವುಗಳನ್ನು ಉಳಿಸಲು ಸಮಿತಿಯನ್ನು ರಚಿಸಲಾಗುತ್ತಿದೆ ಎಂದ ಅವರು, ಕನ್ನಡ ಕಲಿಯಲು ಬಯಸುವ ಇತರೆ ಭಾಷಿಕರಿಗಾಗಿ ಕಲಿಕಾ ಕೇಂದ್ರಗಳನ್ನು ತೆರೆಯಲಾಗುತ್ತಿದ್ದು, ಇದಕ್ಕಾಗಿ ಅತ್ಯಂತ ಸರಳವಾದ ಪಠ್ಯವನ್ನು ಸಿದ್ಧಪಡಿಸಿದ್ದು 36 ಗಂಟೆಗಳಲ್ಲಿ ಕನ್ನಡ ಕಲಿಸಲಾಗುವುದು ಎಂದರು. ಸಭೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಯಾಕೂಬ್ ಖಾದರ್ ಗುಲ್ವಾಡಿ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ, ಮಂಗಲಾ ನಾಯ್ಕ್, ವಿವಿಧ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.